ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ಮತ್ತು ಮಾಜಿ ಸಿಎಂ ಆಣೆ ಪ್ರಮಾಣ ಪ್ರಹಸನ ಮುಗಿದಿದೆ. ಇವತ್ತು ದಂಡು ಕಟ್ಟಿಕೊಂಡು ಧರ್ಮಸ್ಥಳಕ್ಕೆ ಬಂದಿದ್ದ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಮಂಜುನಾಥನ ದರ್ಶನ ಪಡೆದರು. ಕುಮಾರಸ್ವಾಮಿ ತಾನು ಸತ್ಯ ನಿವೇದನೆ ಮಾಡಿದ್ದೇನೆ ಅಂದರೆ ಸಿಎಂ ರಾಜ್ಯದ ಒಳಿತಿಗಾಗಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ನಿರೀಕ್ಷೆಯಂತೆ ಸಿಎಂ ಯಡಿಯೂರಪ್ಪ ಮೊದಲಿಗರಾಗಿ ಬೆಳಗ್ಗೆ ಧರ್ಮಸ್ಥಳಕ್ಕೆ ಆಗಮಿಸಿದರು. ಸನ್ನಿಧಿ ವಸತಿ ಗೃಹದಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದ ಬಳಿಕ ಬೆಳಗ್ಗೆ 9 ಗಂಟೆಗೆ ಯಡಿಯೂರಪ್ಪ ದೇಗುಲಕ್ಕೆ ಆಗಮಿಸಿದರು. ಮಳೆಯ ನಡುವೆಯೇ ಸಿಎಂ ಮಂಜುನಾಥನ ದರ್ಶನ ಪಡೆದರು. ಸಿಎಂಗೆ 8 ಸಚಿವರು ಮತ್ತು 20ಕ್ಕೂ ಹೆಚ್ಚು ಬಿಜೆಪಿ ಶಾಸಕರು ಸಾಥ್ ನೀಡಿದರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಮಠಾಧೀಶರು ಮತ್ತು ನಿತಿನ್ ಗಡ್ಕರಿ ಸಲಹೆಯಂತೆ ಆಣೆ ಕೈಬಿಟ್ಟು ಕೇವಲ ದರ್ಶನ ಪಡೆದಿದ್ದಾಗಿ ಹೇಳಿದರು. ಇದೇ ವೇಳೆ ಇನ್ನುಳಿದ 2 ವರ್ಷಗಳಲ್ಲಿ ರಾಜ್ಯವನ್ನ ದೇಶದಲ್ಲೇ ಮಾದರಿ ರಾಜ್ಯವನ್ನಾಗಿಸುವುದು ನನ್ನ ಗುರಿ ಅಂದರು. ರಾಜ್ಯದಲ್ಲಿ ಸುಭಿಕ್ಷವಾಗಬೇಕು, ಈ ಅವಧಿಯಲ್ಲಿ ಯಾವುದೇ ಅಡ್ಡಿಯಾತಂಕಗಳು ಬರಬಾರದು. ನಾವು ಇನ್ನು ಮುಂದೆ ರಾಜ್ಯದ ಅಭಿವೃದ್ಧಿ ಕಡೆ ನಾನು, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ನಮ್ಮ ಶಾಸಕ ಮಿತ್ರರು, ಜನ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರಂತೆ ನಡ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ಸಿಎಂ ನಿರ್ಗಮನದ ಬಳಿಕ ಮಾತಿನಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಹ ಧರ್ಮಸ್ಥಳಕ್ಕೆ ಬಂದರು. ಹಲವು ಶಾಸಕರೊಂದಿಗೆ ಆಗಮಿಸಿದ್ದ ಕುಮಾರಸ್ವಾಮಿ ಮಂಜುನಾಥನ ದರ್ಶನ ಪಡೆದರು. ದೇಗುಲದಿಂದ ಹೊರಬಂದ ಕುಮಾರಸ್ವಾಮಿ ಮಳೆಯ ನಡುವೆಯೂ ಸುದ್ದಿಗೋಷ್ಠಿ ನಡೆಸಿದರು. ದೇವರ ಬಳಿ ಸತ್ಯ ನಿವೇದನೆ ಮಾಡಿಕೊಂಡಿರುವುದಾಗಿ ಹೇಳಿದರು. ಸಿಎಂ ಹಗರಣಗಳ ಸತ್ಯಾಂಶವನ್ನ ಜನರ ಮುಂದಿಟ್ಟಿದ್ದೇನೆ, ಇನ್ನು ಸತ್ಯಾಸತ್ಯತೆಯನ್ನ ದೇವರೇ ನೋಡಿಕೊಳ್ಳಿ ಅಂದ್ರು. ಎಂದಿನಂತೆ ಸಿಎಂ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಯಡಿಯೂರಪ್ಪ ಪಲಾಯನವಾದಿ ಮತ್ತು ವಚನಭ್ರಷ್ಟ ಮುಖ್ಯಮಂತ್ರಿ ಅಂತ ಆಪಾದಿಸಿದ್ರು. ನನ್ನ ಜೊತೆ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಬಂದಂಥದ್ದು, ಆ ರಾಜ್ಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಮಾಧ್ಯಮದ ಸ್ನೇಹಿತರ ಮುಂದೆ ಏನು ಹೇಳಿದ್ದೇನೆ, ಅದರಲ್ಲಿ ಯಾವುದೇ ವಾಸ್ತವಾಂಶಕ್ಕೆ ದೂರವಾಗಿರ್ತಕ್ಕಂಥ ಅಂಶಗಳಿಲ್ಲ. ಸತ್ಯವನ್ನು ನುಡಿದಿದ್ದೇನೆ. ಆ ಮಾತುಗಳು 100ಕ್ಕೆ 100 ಸತ್ಯ 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 ಅಂತಕ್ಕಂಥ 3 ಬಾರಿ ದೇವರ ಮುಂದೆ ಏನು ಹೇಳಿದ್ದೇನೆ. ಈ ಮುಂದಿನ ದಿನಗಳಲ್ಲಿ ಯಾರು ಇವತ್ತು ಅಸತ್ಯದಿಂದ ನಡೆದಿದ್ದಾರೆ, ಯಾರು ಈ ರಾಜ್ಯದ ಒಂದು ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಅವರ ಬಗ್ಗೆ ಅಂತಿಮವಾದಂಥ ಒಂದು ತೀರ್ಪನ್ನು ಕೊಡ್ತಕ್ಕಂಥದ್ದಕ್ಕೆ ಭಗವಂತನಲ್ಲಿ, ಮಂಜುನಾಥೇಶ್ವರನಲ್ಲಿ ಇವತ್ತು ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಒಟ್ನಲ್ಲಿ ಸಿಎಂ ಮಾಜಿ ಸಿಎಂಗಳಿಬ್ಬರ ಆಣೆ ಪ್ರಮಾಣ ಪ್ರಹಸನಕ್ಕೆ ಧರ್ಮಸ್ಥಳದ ಮಂಜುನಾಥ ಸನ್ನಿಧಿ ಸಾಕ್ಷಿಯಾಗಿತ್ತು. ಆದರೆ ಯಾರು ಸತ್ಯ ಹೇಳ್ತಿದ್ದಾರೋ ಯಾರು ಸುಳ್ಳು ಹೇಳ್ತಿದ್ದಾರೋ ಗೊತ್ತಿಲ್ಲ. ಎಲ್ಲವನ್ನೂ ಆ ಮಂಜುನಾಥನೇ ನೋಡ್ಕೊಳ್ಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಆಣೆ ರಾಜಕೀಯಕ್ಕೆ ಜೋತು ಬಿದ್ದು ಧರ್ಮಸ್ಥಳಕ್ಕೆ ಆಗಮಿಸಿದ ಸಿಎಂ ಮತ್ತು ಮಾಜಿ ಸಿಎಂಗೆ ಪ್ರತಿಭಟನೆಯ ಸ್ವಾಗತ ಸಿಕ್ತು. ಸಿಎಂ ದೇಗುಲ ಪ್ರವೇಶಿಸುತ್ತಿದ್ದಂತೆ ದೇವಾಲಯದ ಮುಂದೆ ಪ್ರತಿಭಟನೆ ನಡೆಯಿತು. ಧಾರ್ಮಿಕ ಕೇಂದ್ರವನ್ನು ರಾಜಕೀಯಕ್ಕೆ ಬಳಸುತ್ತಿರುವ ಬಗ್ಗೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ರೈತ ಸಂಘ ಸಹ ಸಾಥ್ ನೀಡಿತು. ರಾಜಕಾರಣಿಗಳ ಕಾರ್ಯಕ್ರಮಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಾರ್ವಜನಿಕರು ತೊಂದರೆಗೀಡಾಗ್ತಾ ಇದ್ದಾರೆ. ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲೂ ಇವತ್ತು ಇದೇ ಪರಿಸ್ಥಿತಿ. ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಆಣೆ ರಾಜಕೀಯದಿಂದ ರೋಸಿ ಹೋಗಿದ್ದ ಜನರಿಗೆ ದೇಗುಲ ಪ್ರವೇಶ ನಿರ್ಬಂಧಿಸಿದ್ದು ಮತ್ತಷ್ಟು ರೊಚ್ಚಿಗೇಳುವಂತೆ ಮಾಡಿತ್ತು. ಸಿಎಂ ದರ್ಶನಕ್ಕೆ ಆಗಮಿಸುತ್ತಿದ್ದಂತೆ ದೇವಾಲಯದ ಮುಂದೆ ಜಮಾಯಿಸಿದ್ದ 100 ಮಂದಿ ಪ್ರತಿಭಟನೆ ನಡೆಸಿದರು. ಮಳೆಯ ನಡುವೆಯೂ ಸಿಎಂ, ಮಾಜಿ ಸಿಎಂ ಕುಮಾರಸ್ವಾಮಿ ಪರ ವಿರೋಧ ಘೋಷಣೆಗಳು, ಧಿಕ್ಕಾರ ಪ್ರತಿಧ್ವನಿಸಿದವು. ಇದಕ್ಕೆ ರೈತ ಸಂಘ ಸಹ ಸಾಥ್ ನೀಡಿತ್ತು. ಇಬ್ಬರೂ ನಾಯಕರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತಹ ನಡವಳಿಕೆ ಕೈಬಿಡಬೇಕು ಅಂತ ಭಕ್ತರು ಆಗ್ರಹಿಸಿದರು. ಜನಗಳಿಗೆ ದೇವರ ದರ್ಶನ ಸಿಗ್ತಾ ಇಲ್ಲ, ಕಳ್ಳರು ಬಂದಿರೋ ಅದಕ್ಕೋಸ್ಕರ ಪೂಜೆ ನಿಲ್ಲಿಸಿ ಸ್ಟಾಪ್ ಆಗಿದೆ. ಮಳೆ ಒಳಗಡೆ ಜನ ಸಾಯ್ತಾ ಇದ್ದಾರೆ. ಪಾಪ ದೇವರಲ್ಲಿ ಎಲ್ಲರೂ ಒಂದೇ ಸಮ.
ಅದರಲ್ಲಿ ಅವರೆಚ್ಚು ಇವರೆಚ್ಚು ಅಂತಲ್ಲ. ದಯಮಾಡಿ ಆಣೆ ಪ್ರಮಾಣ ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭಕ್ತಿ ಭಾವದಿಂದ ಪ್ರಜೆಗಳನ್ನ ಪ್ರಭುಗಳು ಅಂತ ಕಾಣಬೇಕೆ ಹೊರತು ದೇವರಲ್ಲಿ ಬಂದು ಆಣೆ ಮಾಡಿ ಏನೋ ಇದು ಮಾಡ್ಕೊಳ್ಳೋಂಥದ್ದು ಬೇಡ. ಭಕ್ತರ ಪ್ರತಿಭಟನೆಯಿಂದಾಗಿ ದೇವಾಲಯ ಆವರಣದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಳಿಕ ಮಧ್ಯಪ್ರವೇಶಿಸಿದ ಪೊಲೀಸರು ಭಕ್ತರನ್ನ ಸಮಾಧಾನಪಡಿಸಿದರು. ಈ ಮಧ್ಯೆ ಹಾಲಿ ಮತ್ತು ಮಾಜಿ ಸಿಎಂರ ಆಗಮನದಿಂದಾಗಿ ಧರ್ಮಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಎಲ್ಲಿ ನೋಡಿದರೂ ಖಾಕಿ ಪಡೆ ಎದ್ದು ಕಾಣ್ತಾ ಇತ್ತು. ಭದ್ರತೆಗಾಗಿ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಒಟ್ಟಿನಲ್ಲಿ ಹಿಂದೆಂದೂ ಇರದ ಪೊಲೀಸ್ ಭದ್ರತೆ ಇವತ್ತು ಮಂಜುನಾಥ ಕ್ಷೇತ್ರಕ್ಕೆ ನೀಡಲಾಗಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಧರ್ಮಸ್ಥಳ ಭೇಟಿ ಬಳಿಕ ಸಿಎಂ ಯಡಿಯೂರಪ್ಪ ಸಚಿವರು ಮತ್ತು ಶಾಸಕರ ದಂಡಿನೊಂದಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರು. ಸುಬ್ರಹ್ಮಣ್ಯ ಸನ್ನಿಧಿ ಮತ್ತು ಮಠಕ್ಕೆ ಭೇಟಿ ನೀಡಿದ ಸಿಎಂ ಕೆಲಕಾಲ ಶ್ರೀ ವಿದ್ಯಾಪ್ರಸನ್ನ ತೀರ್ಥರೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ 180 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳ ಪೈಕಿ ಮೊದಲನೇ ಹಂತದ ಕಾಮಗಾರಿಯನ್ನು ಉದ್ಘಾಟಿಸಿದರು. ನಂತರ 60 ಕೋಟಿ ವೆಚ್ಚದ ಕಾಮಗಾರಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದರು. ಬಳಿಕ ಸಮಾರಂಭದಲ್ಲಿ ಮಾತನಾಡಿದ ಸಿಎಂ, ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿದ್ದೇನೆ. ಎಷ್ಟಾದರೂ ಕಷ್ಟ ಕೊಡು, ತೊಂದರೆ ಕೊಡು, ಆದರೆ ಎಲ್ಲವನ್ನ ಎದುರಿಸುವ ಶಕ್ತಿ ಕೊಡು ಅಂತ ಮಂಜುನಾಥ ಮತ್ತು ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಅಧಿಕಾರ ಇಲ್ಲದಾಗ ಅಧಿಕಾರಕ್ಕಾಗಿ, ಅಧಿಕಾರ ಇದ್ದಾಗ ಅದನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸುತ್ತಿದ್ದೇನೆ ಅಂತ ಭಾವುಕರಾಗಿದ್ದರು. ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ, ನೀನು ಏನು ಬೇಕಾದ್ರೂ ನನ್ನ ಕಷ್ಟ ಕೊಡು, ತೊಂದರೆ ಕೊಡು, ಸಮಸ್ಯೆಗಳನ್ನು ಒಡ್ಡು, ಅದನ್ನು ಎದುರಿಸೋ ಶಕ್ತಿ ಕೊಡು. ನಾನು ಏನೋ ಸಮಸ್ಯೆನೇ ಇರಬಾರ್ದು ಅಂತ ಹೇಳೋದಿಲ್ಲ. 6 ಕೋಟಿ ಜನರ ಪ್ರತಿನಿಧಿಯಾಗಿ ಕುರ್ಚಿಲ್ ಕೂತಾಗ ಟೀಕೆ ಮಾಡೋರು ಇರ್ತಾರೆ, ನನ್ನ ನಿಂದಕರು ಇರಬೇಕು ಅಂತ ಹೇಳ್ತಾರೆ. ಆದರೆ ಆ ಟೀಕೆಗಳು ಮಿತಿಮೀರಿ ಹೋದಾಗ ಜನ ನೀವು ನನ್ನ. ಈ ಮಧ್ಯೆ ಹುಬ್ಬಳ್ಳಿಯ ಸಾಹಿತಿ ಎಂಡಿ ಗೋಗೇರಿ ಆಣೆ ಪ್ರಮಾಣದ ಬಗ್ಗೆಯೇ ಕವಿತೆಯನ್ನೇ ಬರೆದಿದ್ದಾರೆ. ಸತ್ಯ ಶೋಧನೆಯ ಹೆಸರಿನಲ್ಲಿ ಆಣೆ ಮಾಡುವ ಉದ್ದೇಶದಿಂದ ಇಬ್ಬರು ನಾಯಕರು ಧರ್ಮಸ್ಥಳಕ್ಕೆ ತೆರಳಿರೋದನ್ನ ಕವಿತೆ ರೂಪದಲ್ಲಿ ವಿಡಂಬನೆ ಮಾಡಿದ್ದಾರೆ. ಆಣೆ ಮಾಡಿರೋ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಹಾರ್ಮೋನಿಯಂ ಸಂಗೀತದ ಮೂಲಕ ಗೋಗೇರಿ ತಮ್ಮ ಕವಿತೆಯನ್ನ ಹಾಡಿದ್ದು ಹೀಗೆ. ಮಂಜುನಾಥನ ಅಡಿಗೆ ಅಂದದೇ ಹೋಗಿರೋ, ಮಂಜುನಾಥನ ಅಡಿಗೆ ಅಂದದೇ ಹೋಗಿರೋ, ಮಿಂದು ಮಡಿ ಹುಡಿಯಿಂದ ಹೊಸ ಪಂಜೆಯುಟ್ಟೋ, ಮಿಂದು ಮಡಿ ಹುಡಿಯಿಂದ ಹೊಸ ಪಂಜೆಯುಟ್ಟೋ, ಮಿಥ್ಯವಿದ್ದರೂ ಸತ್ಯ ನುಡಿಯುವೆನು ನಾನೆಂದು ಕೈ ಎತ್ತಿ ಹೇಳಿರೋ ಅಣ್ಣಗಳಿರ, ಅಣ್ಣಗಳಿರ. ಮಾಡಿರಣ್ಣ ನೀವು ಮಾಡಿರೋ ಆಣೆಯನ್ನು ಮಾಡುವ ಅಣ್ಣಗಳಿರ, ಮಾಡಿರಣ್ಣ ನೀವು ಮಾಡಿರೋ ಆಣೆಯನ್ನು ಮಾಡುವ ಅಣ್ಣಗಳಿರ. ಆಣೆ ಮಾಡಲು ಹೆದರಿ ಕಾಣೆಯಾಗಲು ಬೇಡಿ, ಆಣೆ ಮಾಡಲು ಹೆದರಿ ಕಾಣೆಯಾಗಲು ಬೇಡಿ. ಆಣೆ ಮಾಡಿದರಿನಿತು ಕಷ್ಟ ಬರೆದು, ಆಣೆ ಮಾಡಿದರಿನಿತು ಕಷ್ಟ ಬರೆದು, ಸುಳ್ಳು ಹೇಳುವರೆಂದು ಮಂಜುನಾಥಗೆ ಗೊತ್ತು, ಅರಿತಿಲ್ಲವೇ ಅವನು ನಿಮ್ಮ ಗತ್ತು, ನಿಮ್ಮ ಗತ್ತು.